ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರವನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಾಗಿ ಸಿಟಿ ರವಿ ನನ್ನ ಸೇರಿ ಹಿಂದೂ ಪರವಾಗಿ ಮಾತನಾಡುವವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದೇ ವಿಜೇಂದ್ರ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ. ಇದನ್ನ ನೋಡಿದ್ರೆ ಸರ್ಕಾರ ಮತ್ತು ವಿಜೇಂದ್ರ ನಡುವೆ ಉತ್ತಮ ಅಡ್ಜಸ್ಟ್ಮೆಂಟ್ ಇದೆ ಎಂದು ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ನಮ್ಮ ವಿರೋಧಿ ಬಣ್ಣ ದೆಹಲಿಗೆ ಹೋಗ್ಲಿ, ವಾಷಿಂಗ್ಟನ್ಗೆ ಹೋಗ್ಲಿ, ಎಲ್ಲಿ ಬೇಕಾದ್ಲೂ ಹೋಗ್ಲಿ, ಸತ್ಯವೇ. ಮಾಧ್ಯಮದವರು ಒಳ್ಳೆಯವರನ್ನ ಮಾತನಾಡಿಸಿ ಕಿಸೆ ಕಳ್ಳರನ್ನ, ದಲಿತರ ಮೀಸಲಾತಿ ಕಸಿದುಕೊಂಡ ನಾಯಕರನ್ನ ಬಿಡಬೇಕು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ತಮ್ಮ ತಂದೆಯೇ ನಕಲಿ ಸಹಿ ಮಾಡಿದ ವಿಜೇಂದ್ರ ಅವರಿಗೆ ರಮೇಶ್ ಜಾರಕಿಹೊಳಿ ನಾಲಾಯಕ ಅನ್ನದೇ ಸಾಚ ಅನ್ಬೇಕಾ? ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತು ಇದ್ರೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಷ್ಟು ಸಹಿ ಮಾಡಿದ್ದಾರೆ ಎಂಬುವ ಸಂಗ್ರಹ ತನಿಖೆ ನಡೆಸಿ ಎಂದು ಸವಾಲ್ ಹಾಕಿದ್ರು. ಎಲ್ಲ ಸಹಿಗಳನ್ನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ, ಯಡಿಯೂರಪ್ಪ ಅವರು ಕಳಿಸಿ ಪ್ರಯೋಗ ಮಾಡಿಸಿ, ಅದು ಸತ್ಯ ಆದಲ್ಲಿ ನಾಲಾಯಕ ಎನ್ನುವ ಪ್ರಶ್ನೆಯನ್ನ ವಾಪಸ್ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ನಾವು ಅಭ್ಯರ್ಥಿಯನ್ನ ಹಾಕಿದ್ದೇವೆ. ನಮ್ಮದೇ ಕೋರ್ ಕಮಿಟಿ ಇದೆ, ಅಲ್ಲಿ ತೀರ್ಮಾನ ಮಾಡ್ತೀವಿ. ಅಧ್ಯಕ್ಷರ ಚುನಾವಣೆ ನಡೆಸಲು ನಾವು ಸಿದ್ಧ ಎಂದಿದ್ದಾರೆ. ಮತ್ತೊಂದು ಅವಧಿಗೆ ವಿಜೇಂದ್ರ ಅಧಿಕಾರ ನಡೆಸುವ ಆಸೆ ಇದೆ ಅಂದ್ರೆ ಕರ್ನಾಟಕವನ್ನ ಲೂಟಿ ಹೊಡೆಯುವ ಆಸೆ ಇದೆ ಎಂದರ್ಥ. ಮತ್ತೊಮ್ಮೆ ನಕಲಿ ಸಹಿ ಕರ್ನಾಟಕವನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಹುನ್ನಾರ ಎಂದರ್ಥ ಎಂದಿದ್ದಾರೆ. ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ತಾನೆ, ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತ್ತನ್ರಿ? ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳು ಲೋಫರ್ಸು, ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲ್ಕರದ್ದು ನೀವು ಮುಂಜಾನೆ ಹೇಳ ನಂದು ಆದ್ಕೊಳ್ಳಿ. ಈಗ ಅಲ್ಲೇ ಈಗ ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ. ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಳ್ಳಿ. ನಿಮ್ಗೆ ಯಾರು ಸಿಗೋದಿಲ್ಲ, ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ. ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತೆ. ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಸರ್, ಇಟ್ಟ ಹೆಜ್ಜೆನ ನಾವೇನು ಬಿಟ್ಟು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವರಪ್ಪನ ಆಗದಿ. ಸರ್ ಈಗ ನಾಲಾಯಕನ ಒಂದು ಪದ ಬಳಕೆ ಮಾಡಿ ಯಾರಿ ರಮೇಶ್ ಜಾರಕಿಹೊಳಿ ಯಾರಿಗ್ರಿ? ವಿಜೇಂದ್ರ ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರು ಏನು ಭಾಳ ಸಾಜೂಗ್ ಅನ್ಬೇಕಾ, ಅಥವಾ ದೇಶ ಕಂಡ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿದು. ತನಿಖೆ ಮಾಡಿರಿ. ಕಾಂಗ್ರೆಸ್ನವ್ರು ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವೆ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ. ಎಲ್ಲಿ ಮನೆ ಸಿಟಿ ಕಳಿಸಿದ್ರಲ್ಲ ಫಾರೆನ್ಸಿಕ್, ಇದನ್ನು ಕಳಿಸ್ರಿ. ಇವೆಲ್ಲ ಸಹಿ, ಇವೆಲ್ಲ ಸಹಿ ಕಳಿಸ್ರಿ. ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ, ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತೊಗೋತೀವಿ. ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯಕ ಅನ್ನೋದು ಪ್ರೂವ್ ಆಗ್ತದೆ. ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ? ಸರ್ ನಾನು ಇನ್ನೊಂದು ಅವಧಿಗೆ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿಗೆ ಮುಂದುವರಿಯೋ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ? ಇನ್ನು ಡೂಪ್ಲಿಕೇಟ್ ಕಿಂಗ್ ಸರ್ ಏನು ನೀವು ಬರೀದಿಲ್ಲ? ನೀವು ಯಾಕೆ ಬರೀದಿಲ್ಲ? ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ. ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ, ನಿಮ್ಮ TRP ಇರ್ತೈತಿ. ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ, ನಮ್ಮದು ಭಾಳ ಒಳ್ಳೆಯದೇನೆ. ನಾನು ನಿನ್ನೆ ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ.
ದೇವ್ರು ಅವ್ರಿಗೆ ಒಳ್ಳೇದು ಮಾಡ್ಲಾತ್ತ ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು ಸರ್ ಮುಂದಿನ ವಾರ ಸಭೆ ಮಾಡ್ತಾರೆ ತನ್ನ ಟೀಮ್ದು ವರಿಷ್ಠರಿಗೆ ದೂರು ಕೊಡ್ಲಿಕ್ಕೆ ಥೂ ದೂರ ಕೊಟ್ಟು ಬಿ ಜೆ ಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಇದೊಂದು ಹೋಗಿ ಮುಡ್ತೈತೆ ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ಅದಕ್ಕೇನಪ್ಪ ಇದು ಬಂದಿಲ್ಲ ನನಗೆ ಉಚ್ಚಾಟನೆ ಲೆಟ್ರ್ ಬಂದಿಲ್ಲ ನಿಮಗೇನಾರು ಬಂದಿದ್ರು ನೋಡ್ರಿ ಮಾಧ್ಯಮದವ್ರು ತಂದು ಕೊಡ್ರಿ. ಅಲ್ಲ ಸರ್, ಈಗ ಇಡೀ ಅವರು 300 ಕೋಟಿ ಸ್ಥಿರಾಸ್ತಿಯನ್ನು ವಶಪಡಿಸ್ಕೊಂಡಿದ್ದಾರೆ ಮೂಢ ಹಗರಣ ಕೇಸ್ ಸಂಬಂಧಪಟ್ಟಂಗೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದೆ ಸರ್. ಯಾಕಿಷ್ಟು ಬಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು? ನೋಡ್ರಿ, ಅವರು ಅದ್ರಾಗ ಅಪರಾಧಿ ಆಗಿದ್ದು ನಿಜ, ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು ಅದ್ರಾಗ ಯಾರ್ಯಾರು ಅದಾರ ಎಲ್ಲರನ್ನೂ ಹೊರಗೆ ಹಾಕ್ತಾಯಿಲ್ಲ. ಅದ್ರಾಗ ವಿಜೇಂದ್ರದ್ದು ಪಾಲಿದೆ ತಿಳ್ಕೊರಿ, ಜಿ ಟಿ ದೇವೇಗೌಡ ಅದಾರ, ಮಹಾಮಾನ್ ನಾಯಕರು ಅದರ ಒಳಗೆ. ಮೂಢ ಹಗರಣದಲ್ಲಿ ಯಾರೂ ಸಾಚ ಇಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.